ಬಿಜೆಪಿಯವರು ಇಲ್ಲಿಂದ ಧರ್ಮಸ್ಥಳ ಹೋಗಿದ್ದಾರೆ. ಧರ್ಮಸ್ಥಳ ಉತ್ಸವ ನಡೀತಿದೆ. ನೋಡ್ರಿ, ಬಿಜೆಪಿಯವರು ಏನು ಮಾತಾಡ್ಲಿಲ್ಲ, ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡ್ಬೇಕಾಯ್ತು. ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಬೇರೆ ಏನಿಲ್ಲ. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರದ್ದು ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊರತು ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ. ಸೊ ನಾನು ಇದರಲ್ಲಿ ಬಿಜೆಪಿಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ. ಯಾಕೆ ಸ್ಟಾರ್ಟಿಂಗ್ ಇಂದ ಮಾತಾಡ್ಲಿಲ್ಲ? ಫಸ್ಟ್ ಡೇ SIT ಮಾಡಿದಾಗ ಯಾಕೆ ಮಾತಾಡ್ಲಿಲ್ಲ? ಫಸ್ಟ್ ಡೇ ಅವನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇವ್ದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ ಇವರು? ಒಬ್ರು ಮಾತಾಡ್ಲಿಲ್ಲ. ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ. ರಾಜಕಾರಣ ಮಾಡಕ್ ಧರ್ಮಸ್ಥಳ ಬೇಕು ಅವ್ರಿಗೆ. ನಮ್ಗೆ ರಾಜಕಾರಣ ಮಾಡ್ಲಿಕ್ಕೆ ಧರ್ಮಸ್ಥಳ ಬೇಡ. ನಮ್ಗೆ ಅವ್ರ ಗೌರವನ ಅವ್ರು ಕಾಪಾಡ್ಬೇಕಷ್ಟೇ. ಅವ್ರಿಗೆ ಯಾರಿಗೆ ಆಗ್ಲಿ, ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗ್ಲಿ ಅನ್ನೋರು ನಾವು. ಯಾಕೆಂದ್ರೆ ಯಾರೋ ಪೊಲೀಸ್ ಸ್ಟೇಷನ್ ಬಂದು ಸುಳ್ಳು ಪಳ್ಳು ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟದ್ನ ಕೋರ್ಟ್ಗೆ ಹೋಗಿ ಕೊಟ್ಟದ್ನ ನೀವೇನಾದ್ರು ನಾವು ತನಿಖೆ ಮಾಡ್ಲಿಲ್ಲ ಅಂತ, ಸರ್ಕಾರ ತನಿಖೆ ಮಾಡ್ಲಿಲ್ಲ ಏನ್ ಹೇಳ್ತಿದ್ರು ಇವರು? ಏನ್ರಿ ಕೋರ್ಟ್ ಅಲ್ಲಿ ಬಂದು 164 ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡ್ಲಿಲ್ಲ ಅಂತ ಅವರೇ ಹೇಳ್ತಿದ್ರು. ಈಗ ರಾಜಕಾರಣ ಮಾಡ್ತಾ ಇದಾರೆ. ಅದು ಬರ್ತದೆ, ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗುದಿಲ್ಲ. ಅದು ಏನ್ ಬೇಕಾದ್ರೂ ಕೇಳಲಿ, ಮಂಪರು ಕೇಳಲಿ, ಇನ್ಯಾವ್ದಾದ್ರು ತನಿಖೆ ಕೇಳಲಿ, ಅದೆಲ್ಲ ನಾವೇನ್ ತಪ್ಪಲ್ಲ. ಇದನ್ನ SIT ರಜಿಸ್ಟರ್ ಮಾಡಿದಾಗ ಯಾಕೆ ಮಾತಾಡ್ಲಿಲ್ಲ ಅವರು? ಅವರೇ ತಾನೇ ಮಾಡಕ್ ಕೇಳಿದ್ದು. SIT ಬೇಕು, ತನಿಖೆ ಬೇಕು ಅಂತ ಹೇಳಿದವ್ರೆ ಅವರು. ಈಗ ತಿರ್ಗಾ ಎಲ್ಲ ಏನೇನೋ ಮಾತಾಡ್ತಾ ಇದಾರೆ. ಹತ್ತಡಿನೋ ಬುತ್ತೆ. ಅವ್ರು ಪೊಲೀಸ್ ಅವರು, ಅವ್ರಿಗೆ ನಾವ್ ಯಾಕೆ ಇಂಟರ್ಫಿಯರ್ ಆಗ್ಬೇಕು, ಎಷ್ಟು ಗೋಡೆ ತೆಗಿಬೇಕು ಮಾಡ್ಬೇಕು ಅಂತ ಹೇಳಿ ಅದಕ್ಕೇನ್ ಬೇಕಾದ್ರೆ ಅವ್ರು ಕೇಳ್ಕೊಳ್ಳಿ.